ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಹೊರ ಜಿಲ್ಲೆಯ ರೈತರಿಗೂ ಆಲೂಗಡ್ಡೆ ಬಿತ್ತನೆ ಬೀಜ ವಿತರಿಸುತ್ತೇವೆ ಎಂದ ಹಾಸನದ ಜಿಲ್ಲಾಧಿಕಾರಿಗಳು. ಮೇ 27ಕ್ಕೆ ಕೇರಳವನ್ನು ಪ್ರವೇಶಿಸಲಿರುವ ಮಳೆ ಮಾರುತ, ಸಂತಸದಲ್ಲಿ ರೈತರು. ಉಗ್ರಾಣ ಖಾಲಿ ಮಾಡಲು 3 ತಿಂಗಳ ಪಡಿತರವನ್ನು ಒಮ್ಮೆಲೆ ನೀಡಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ಏರುತ್ತಿರುವ ತಾಪಮಾನವನ್ನು ನಿಯಂತ್ರಿಸಲು ನಗರ ಕೃಷಿ ಒಂದು ಉತ್ತಮ ಉಪಾಯ, ಶ್ರೀ ಚಂದ್ರಶೇಖರ್ ಬಿರಾದಾರ್. ಕೊಚ್ಚಿಯಲ್ಲಿ ಆರಂಭವಾಯಿತು ದೇಶದ ಮೊಟ್ಟ ಮೊದಲ ಸಿರಿಧಾನ್ಯಗಳ ಕೆಫೆ. ಶೇಂಗಾದ ಇಳುವರಿ ಹೆಚ್ಚಿಸಲು ಜೈವಿಕ ತಂತ್ರಜ್ಞಾನದ ಮೊರೆ ಹೋದ ವಿಜ್ಞಾನಿಗಳು. ಇದೀಗ ವಾರ್ತೆಗಳ ವಿವರ. ಹೊರ ಜಿಲ್ಲೆಯ ರೈತರಿಗೂ ಆಲೂಗಡ್ಡೆ ಬಿತ್ತನೆ ಬೀಜ ವಿತರಿಸುತ್ತೇವೆ ಎಂದ ಹಾಸನದ ಜಿಲ್ಲಾಧಿಕಾರಿಗಳು. ಈ ಬಾರಿಯ ಮುಂಗಾರಿನಲ್ಲಿ ರೈತರಿಗೆ ಬಿತ್ತನೆಗೆ ಅನುಕೂಲ ಆಗುವಂತೆ ಮಾಡಲು ಹಾಸನದ ಜಿಲ್ಲಾಡಳಿತ ಉತ್ತರ ಭಾರತದಿಂದ ಆಲೂಗಡ್ಡೆಯ ಬಿತ್ತನೆ ಬೀಜಗಳನ್ನು ತರಿಸಿದೆ. ಕುಫ್ರಿ ಜ್ಯೋತಿ ತಳಿಯ ಸುಮಾರು 3 ಲಕ್ಷ ಚೀಲಗಳು ಹಾಸನಕ್ಕೆ ಬಂದಿವೆ. ಕ್ವಿಂಟಲ್ ಬೀಜದ ಗಡ್ಡೆಗಳ ಬೆಲೆಯನ್ನು 1500 ರಿಂದ 1600 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಈ ಕೂಡಲೇ ಹಾಸನ ಮಾತ್ರವಲ್ಲದೆ ಬೇರೆ ಜಿಲ್ಲೆಯ ರೈತರು ಕೂಡ ಕೃಷಿ ಇಲಾಖೆಯ ಕಡೆಯಿಂದ ಅಥವಾ ಖಾಸಗಿ ವರ್ತಕರ ಬಳಿ ಬಿತ್ತನೆ ಗಡ್ಡೆಗಳನ್ನು ಖರೀದಿಸಬಹುದಾಗಿದೆ. ಬೆಲೆ ಹೆಚ್ಚು ಮಾಡಲು ಅವಕಾಶ ನೀಡುವುದಿಲ್ಲ. ತಾನು ನಿಗದಿಪಡಿಸಿದ ದರಕ್ಕೆ ಮಾರಬೇಕು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಮುಂಗಾರಿಗೂ ಮೊದಲು ಆಲೂಗಡ್ಡೆ ಖರೀದಿಸಿ ಅವುಗಳನ್ನು 15 ದಿನ ನೆರಳಲ್ಲಿ ಹರಗಿಟ್ಟು ಒಳ್ಳೆಯ ಮೊಳಕೆ ಬಂದ ಮೇಲೆ ನೆಡಬೇಕು ಎಂದು ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಬಾರಿ ರಾಜ್ಯದಾದ್ಯಂತ ಉತ್ತಮ ಮುಂಗಾರಿನ ನಿರೀಕ್ಷೆ ಇದೆ. ಈ ಸಮಯದಲ್ಲಿ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ ಮುಂತಾದ ಒಳಸುರಿಗಳ ಕೊರತೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಎಂದು ಜಿಲ್ಲಾಧಿಕಾರಿ ಶ್ರೀಮತಿ ಸತ್ಯಭಾಮ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಮೇ 27ಕ್ಕೆ ಕೇರಳವನ್ನು ಪ್ರವೇಶಿಸಲಿರುವ ಮಳೆ ಮಾರುತ, ಸಂತಸದಲ್ಲಿ ರೈತರು. ಸಾಮಾನ್ಯವಾಗಿ ಜೂನ್ 1ರಂದು ನೈಋತ್ಯ ಮಳೆ ಮಾರುತಗಳು ಕೇರಳದ ತೀರ ಕಪ್ಪಳಿಸುವುದು ರೂಢಿ. ಆದರೆ ಈ ಬಾರಿ 5 ದಿನ ಮೊದಲು ಅಂದರೆ ಮೇ 27ಕ್ಕೆ ಕೇರಳದಲ್ಲಿ ಮುಂಗಾರು ಮಳೆ ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇದು ನಿಜವಾಗಿದ್ದೇ ಆದಲ್ಲಿ ಕಳೆದ 16 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮಳೆ ಮಾರುತಗಳು ಮುಂಚಿತವಾಗಿ ಭಾರತದ ಭೂಭಾಗವನ್ನ ಮುಟ್ಟಲಿವೆ. ಜೂನ್ 1ನೇ ತಾರೀಕು ಕೇರಳದಿಂದ ಪ್ರವೇಶಿಸಿ ಜೂನ್ 8ಕ್ಕೆಲ್ಲ ಇಡೀ ದೇಶವನ್ನು ಆವರಿಸಿಕೊಳ್ಳುವುದು. ಸೆಪ್ಟೆಂಬರ್ 17ರಿಂದ ಹಿಮ್ಮೆಟ್ಟಲು ಆರಂಭಿಸಿ ಅಕ್ಟೋಬರ್ 15ಕ್ಕೆಲ್ಲ ಭಾರತವನ್ನ ಬಿಡುವುದು ಸಾಮಾನ್ಯವಾಗಿ ನೈಋತ್ಯ ಮಳೆ ಮಾರುತಗಳ ವೇಳಾಪಟ್ಟಿ. ಈ ವರ್ಷ ಈ ಸಮಯದಲ್ಲಿ ದೇಶದಾದ್ಯಂತ ಉತ್ತಮವಾಗಿ ಮಳೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ನಿರೀಕ್ಷೆಗಿಂತ ಮೊದಲೇ ಮಳೆ ಬರುತ್ತಿರುವುದು ರೈತರಿಗೆ ಸಂತಸವನ್ನುಂಟು ಮಾಡಿದೆ. ಉಗ್ರಾಣ ಖಾಲಿ ಮಾಡಲು 3 ತಿಂಗಳ ಪಡಿತರವನ್ನು ಒಮ್ಮೆಲೆ ನೀಡಲು ನಿರ್ಧರಿಸಿದ ಕೇಂದ್ರ ಸರ್ಕಾರ. ಕರೋನಾ ಸಮಯದಲ್ಲಿ ಕೇಂದ್ರ ಸರ್ಕಾರ 2 ತಿಂಗಳ ಪಡಿತರ ಆಹಾರ ಧಾನ್ಯವನ್ನ ಮುಂಗಡವಾಗಿ ಒಮ್ಮೆಲೆ ನೀಡಿತ್ತು. ಆ ಸಮಯದಲ್ಲಿ ಎಲ್ಲಾ ಚಟುವಟಿಕೆಗಳು ನಿಂತಿದ್ದ ಕಾರಣ ಬಡವರಿಗೆ ತೊಂದರೆಯಾಗದಿರಲಿ ಎಂಬ ಕಾರಣದಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. 2024ರಲ್ಲಿ ಅಕ್ಕಿ ಮತ್ತು ಗೋಧಿಯ ಉತ್ಪಾದನೆ ಉತ್ತಮವಾಗಿತ್ತು. ಕೇಂದ್ರ ಕೂಡ ಹೆಚ್ಚಿನ ಮಟ್ಟದ ಆಹಾರ ಧಾನ್ಯಗಳನ್ನ ರೈತರಿಂದ ಖರೀದಿಸಿ ಶೇಖರಿಸಿ ಇಟ್ಟುಕೊಂಡಿತ್ತು. ಗೋಧಿಯಂತೂ ಈಗಲೂ ಕೂಡ ಸರ್ಕಾರದ ಉಗ್ರಾಣಕ್ಕೆ ಬರುತ್ತಿದೆ. ಇದನ್ನು ಖಾಲಿ ಮಾಡಲೇಬೇಕಾದ ಪ್ರಮೇಯ ಕೇಂದ್ರಕ್ಕೆ ಎದುರಾಗಿದೆ. ಅದಕ್ಕಾಗಿ 3 ತಿಂಗಳ ರೇಷನ್ ಅನ್ನು ಮುಂಗಡವಾಗಿ ಒಮ್ಮೆಲೆ ವಿತರಿಸಲು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ತಿಳಿಸಿದೆ ಎನ್ನಲಾಗಿದೆ. ಹಿಂದಿನ ಬಾರಿ ಹೆಚ್ಚಿದ್ದ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಇಥೆನಾಲ್ ತಯಾರಿಕೆಗೆ ಬಳಸಿತ್ತು. ಆದರೆ ಈಗ ಇಥೆನಾಲ್ಗೆ ಬಳಸಿದ ನಂತರವೂ ಆಹಾರ ಧಾನ್ಯ ಉಗ್ರಾಣದಲ್ಲಿ ಸಾಕಷ್ಟು ಇರಲಿವೆ. ಆದ್ದರಿಂದ ಮುಂಗಡವಾಗಿ ಉಚಿತ ಪಡಿತರವನ್ನು ವಿತರಿಸಿ ಮುಂದಿನ ಹಂಗಾಮಿನಲ್ಲಿ ಪುನಃ ಖರೀದಿಸಲು ಕೇಂದ್ರ ಸರ್ಕಾರ ಯೋಚಿಸುತ್ತಿದೆ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ.
ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಏರುತ್ತಿರುವ ತಾಪಮಾನವನ್ನು ನಿಯಂತ್ರಿಸಲು ನಗರ ಕೃಷಿ ಒಂದು ಉತ್ತಮ ಉಪಾಯ. ಶ್ರೀ ಚಂದ್ರಶೇಖರ್ ಬಿರಾದಾರ್. ತಾರಸಿ ತೋಟ, ಕೈತೋಟ ಮತ್ತು ನಗರ ಕೃಷಿಯ ಬಗ್ಗೆ ಮಾಹಿತಿ ನೀಡಲು ಕೃಷಿ ತಂತ್ರಜ್ಞರ ಸಂಸ್ಥೆ ಮೇ 10ರಂದು ಒಂದು ದಿವಸದ ತರಬೇತಿ ಮತ್ತು ವಿಚಾರ ಸಂಕಿರಣವನ್ನ ಬೆಂಗಳೂರಿನಲ್ಲಿ ಆಯೋಜಿಸಿತ್ತು. ಈ ಕಾರ್ಯಕ್ರಮದಲ್ಲಿ ನಗರ ಕೃಷಿಯ ಮಹತ್ವ, ಮಾಡುವ ವಿಧಾನದ ಬಗ್ಗೆ ತಿಳಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿವಾಜಿನಗರದ ಸಚಿವ ರಿಜ್ವಾನ್ ಅರ್ಷದ್ ಅವರು ಈ ತರಬೇತಿ ಕಾರ್ಯಕ್ರಮದ ಮಹತ್ವವನ್ನು ವಿವರಿಸುತ್ತಾ ಇಂತಹ ಒಂದು ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದನ್ನು ಶ್ಲಾಘಿಸಿದರು. ಗ್ಲೋಬಲ್ ಗ್ರೀನ್ ಫೌಂಡೇಶನ್ನ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಶೇಖರ್ ಬಿರಾದಾರ್ ಅವರು ಮಾತನಾಡುತ್ತಾ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ತಾರಸಿ ತೋಟವನ್ನು ಉತ್ತೇಜಿಸುವುದಾಗಿದೆ. ಬೆಂಗಳೂರಿನಲ್ಲಿ ನಗರೀಕರಣದ ನೆಪ ಹೇಳಿ ಗಿಡ ಮರಗಳನ್ನು ಕಡಿಯಲಾಗುತ್ತಿದೆ. ಸದ್ಯಕ್ಕೆ ಇರುವ ಹಸಿರನ್ನ 4% ಹೆಚ್ಚಿಸಿದರೆ ತಾಪಮಾನವನ್ನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಸಬಹುದು. ಯಾವುದೇ ನಗರದ 33% ಭಾಗ ಹಸಿರಿರಬೇಕು. ತಾಪಮಾನವನ್ನು ನಿಯಂತ್ರಿಸಲು ನಗರ ಕೃಷಿ ಒಂದು ಉತ್ತಮ ಉಪಾಯ ಎಂದು ಅಭಿಪ್ರಾಯಪಟ್ಟರು. ಸುಮಾರು 175 ನಗರವಾಸಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾರಸಿ ತೋಟವನ್ನು ಮಾಡುವ ಬಗ್ಗೆ, ನಗರ ಕೃಷಿಯ ಮಹತ್ವದ ಬಗ್ಗೆ ಅರಿತುಕೊಂಡರು. ಕೊಚ್ಚಿಯಲ್ಲಿ ಆರಂಭವಾಯಿತು ದೇಶದ ಮೊಟ್ಟ ಮೊದಲ ಸಿರಿಧಾನ್ಯಗಳ ಕೆಫೆ. ದೇಶದಲ್ಲಿ ಮಾಡಿದ ಒಂದು ಸಮೀಕ್ಷೆಯ ಪ್ರಕಾರ 56% ರೋಗಗಳು ಆಹಾರದ ಮೂಲಕವೇ ಬರುತ್ತಿವೆ ಎಂದು ತಿಳಿದು ಬಂದಿದೆ. ಕರೋನಾದ ನಂತರ ಸಾಮಾನ್ಯ ಜನರು ಕೂಡ ಆಹಾರ ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸತೊಡಗಿದ್ದಾರೆ. ಭಾರತ ಸರ್ಕಾರ ಸಿರಿಧಾನ್ಯಗಳನ್ನು ಜಗತ್ತಿಗೆ ಪರಿಚಯಿಸ ಹೊರಟಿದೆ. ನಮ್ಮ ರೈತರು ಬೆಳೆದಿರುವ ಸಿರಿಧಾನ್ಯಕ್ಕೆ, ಸಿರಿಧಾನ್ಯಗಳ ಉತ್ಪನ್ನಗಳಿಗೆ ವಿದೇಶದಲ್ಲೊಂದೇ ಅಲ್ಲದೆ ನಮ್ಮಲ್ಲೂ ಕೂಡ ಒಳ್ಳೆಯ ಮಾರುಕಟ್ಟೆ ಬರತೊಡಗಿದೆ. ಕೇರಳ ಸರ್ಕಾರ 2 ವರ್ಷದ ಹಿಂದೆ ನಡೆಸಿದ ಸರ್ವೆಯಲ್ಲಿ ರಾಜ್ಯದ ಜನರು ನಿಧಾನವಾಗಿ ಅನ್ನದ ಬದಲಿಗೆ ಸಿರಿಧಾನ್ಯಗಳನ್ನು ನಿತ್ಯ ಆಹಾರವಾಗಿ ಸೇವಿಸುತ್ತಿರುವುದು ತಿಳಿದು ಬಂದಿತ್ತು. ಈ ಸಂಬಂಧ ಸಿರಿಧಾನ್ಯ ಬೇಸಾಯ ಮತ್ತು ಸಂಸ್ಕರಣೆಗೆ ಒತ್ತು ಕೊಡಲು ಅಲ್ಲಿನ ಸರ್ಕಾರ 10 ಹಲವಾರು ಯೋಜನೆಗಳನ್ನ ತಂದಿತ್ತು. ಆ ಎಲ್ಲ ಯೋಜನೆಗಳ ಒಂದು ಭಾಗವಾಗಿ ಸರ್ಕಾರದಿಂದ ಧನ ಸಹಾಯ ಪಡೆದು ರೈತರು ನಡೆಸುತ್ತಿರುವ ಮಿಲೆಟ್ ಕೆಫೆ ಇದೀಗ ಕೊಚ್ಚಿಯಲ್ಲಿ ಆರಂಭವಾಗಿದೆ. ಇಲ್ಲಿ ರೈತರು ಬೆಳೆದಿರುವ ಸಿರಿಧಾನ್ಯಗಳನ್ನ ಕೊಂಡು ಅವುಗಳ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಿ ಮಾರಲಾಗುತ್ತದೆ. ರಾಸಾಯನಿಕ ರಹಿತ ಆಹಾರ ಉತ್ಪನ್ನಗಳಿಗೆ ಗ್ರಾಹಕರು ಆಕರ್ಷಿತರಾಗಿ ಈ ಸಿರಿಧಾನ್ಯಗಳ ಕೆಫೆ ಲಾಭದಾಯಕ ಉದ್ಯಮವಾಗಿ ಮಾರ್ಪಾಡಾದರೆ ರಾಜ್ಯದಾದ್ಯಂತ ಇದನ್ನು ಸ್ಥಾಪಿಸುವ ಗುರಿ ಸರ್ಕಾರದ್ದಾಗಿದೆ. ಶೇಂಗಾದ ಇಳುವರಿ ಹೆಚ್ಚಿಸಲು ಜೈವಿಕ ತಂತ್ರಜ್ಞಾನದ ಮೊರೆ ಹೋದ ವಿಜ್ಞಾನಿಗಳು. ಭತ್ತದಲ್ಲಿ ರೋಗ, ಕೀಟ ಮತ್ತು ಪ್ರತಿಕೂಲ ಹವಾಮಾನ ನಿರೋಧಕತೆಯನ್ನು ತರಿಸಲು ವಿಜ್ಞಾನಿಗಳು ಸೂಪರ್ ಜೀನೋಮ್ ಅನ್ನು ಅಭಿವೃದ್ಧಿ ಮಾಡಿರುವ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೆವು. ಇದೀಗ ಶೇಂಗಾ ಬೆಳೆಯಲ್ಲಿ ಉತ್ತಮ ಇಳುವರಿ ಪಡೆಯಲು ವಿಜ್ಞಾನಿಗಳು ಇಂತಹದ್ದೇ ಸೂಪರ್ ಜೀನೋಮ್ ಅನ್ನು ಕಂಡುಹಿಡಿಯ ಹೊರಟಿದ್ದಾರೆ. ಇದಕ್ಕಾಗಿ ಜೈವಿಕ ತಂತ್ರಜ್ಞಾನದ ಮೂಲಕ ವಿವಿಧ ದೇಶಗಳಲ್ಲಿ ಬೆಳೆಯಲಾಗುತ್ತಿರುವ 269 ಶೇಂಗಾ ತಳಿಗಳ ಆನುವಂಶಿಕ ಗುಣಗಳು, DNA-ಗಳನ್ನು ಅಭ್ಯಯಿಸಲಾಗುತ್ತಿವೆ. ಶೇಂಗಾ ಬೀಜಗಳ ಗಾತ್ರ ಮತ್ತು ತೂಕ ಹೆಚ್ಚಿಸಲು ಯಾವ ಜೀನ್ಗಳು ಸಹಾಯ ಮಾಡುತ್ತವೆ ಎನ್ನುವುದರ ಕುರಿತು ಅಧ್ಯಯನ ನಡೆಸಲಾಗುತ್ತಿದೆ. ಅವುಗಳನ್ನೆಲ್ಲ ಒಗ್ಗೂಡಿಸಿ ಸೂಪರ್ ಜೀನೋಮ್ಗಳ ಮಾಹಿತಿಯನ್ನು ಒಂದೆಡೆಗೆ ಸೇರಿಸುತ್ತೇವೆ. ಅವನ್ನು ಬಳಸಿ ಉತ್ತಮ ಇಳುವರಿ ನೀಡುವ ತಳಿಗಳನ್ನು ಅಭಿವೃದ್ಧಿ ಮಾಡಬಹುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.